ಒಂದು ಸಣ್ಣ ಹಳ್ಳಿಯಲ್ಲಿ ಒಂದು ದೊಡ್ಡ ಮನೆ, ಹಳೆ ಮನೆ ಇತ್ತು. ಆ ಮನೆಯನ್ನು ಎಲ್ಲರೂ ಬುದ್ಧದ ಮನೆ ಅಂತ ಕರಿತಾ ಇದ್ರು. ಒಂದು ದಿನ ರವಿ ಎಂಬ ಯುವಕ ಆ ಹಳ್ಳಿಗೆ ಕೆಲಸಕ್ಕಾಗಿ ಬಂದ. ಅವನಿಗೆ ಉಳಿಯಲು ಜಾಗ ಬೇಕಾಗಿತ್ತು. ಹಳ್ಳಿಯ ಒಬ್ಬ ವೃದ್ಧ ಆ ಹಳೆಯ ಮನೆಯನ್ನು ಬಾಡಿಗೆಗೆ ಕೊಟ್ಟ. ವೃದ್ಧ ಮನೆ ಕೊಡುವಾಗ ಒಂದು ಮಾತು ಮಾತ್ರ ಹೇಳ್ದ: ಈ ಮನೆಯಲ್ಲಿ ಒಂದು ಕೊಠಡಿ ಇದೆ, ಅದು ಯಾವಾಗಲೂ ಮುಚ್ಚಿರ್ತದೆ. ಆ ಕೊಠಡಿಯನ್ನು ಎಂದಿಗೂ ತೆರೆಯಬೇಡ. ರವಿ ನಗುತ್ತಾ ಹೇಳ್ದ: ಸರಿ ತಾತ, ನಾನ್ಯಾಕೆ ತೆರಿಬೇಕು? ಮೊದಲು ಕೆಲವು ದಿನಗಳು ಎಲ್ಲವೂ ಸಾಮಾನ್ಯವಾಗಿತ್ತು. ಮನೆ ಶಾಂತವಾಗಿತ್ತು. ಆದರೆ ಒಂದು ದಿನ ರಾತ್ರಿ 11 ಗಂಟೆ ಸುಮಾರಿಗೆ ರವಿ ಮಲಗಲು ಹೋಗಿದ್ದಾಗ ಒಂದು ವಿಚಿತ್ರ ಶಬ್ದ ಕೇಳಿಸ್ತು. ಯಾರೋ ಬಾಗಿಲು ತಟ್ಟುತ್ತಿರುವಂತೆ. ರವಿ ಎದ್ದು ನೋಡಿದ. ಮನೆಯೆಲ್ಲ ಮೌನ. ಆ ಶಬ್ದ ಮಾತ್ರ ಆ ಮುಚ್ಚಿದ ಕೊಠಡಿಯಿಂದ ಬರ್ತಾ ಇತ್ತು. ರವಿ ಸ್ವಲ್ಪ ಭಯಪಟ್ಟ. ಬಹುಶಃ ಗಾಳಿ ಇರ್ಬೋದೆಂದು ಮತ್ತೆ ಮಲ್ಕೊಂಡ. ಮುಂದಿನ ದಿನ ಬೆಳಿಗ್ಗೆ ಮತ್ತೆ ಹೊರಗೆ ಕೆಲಸಕ್ಕೆ ಹೋದ. ಆದರೆ ಮನಸ್ಸಿನಲ್ಲಿ ಆ ಶಬ್ದವೇ ತಿರುಗ್ತಾ ಇತ್ತು. 2ನೇ ರಾತ್ರಿ ಮತ್ತೆ ಅದೇ ಸಮಯ, ಟಕ್ ಟಕ್ ಅಂತ ಶಬ್ದ. ಈ ಬಾರಿ ಶಬ್ದ ಸ್ವಲ್ಪ ಜಾಸ್ತಿ. ಮತ್ತೆ ಯಾರೋ ನಿಧಾನವಾಗಿ ಅಳುವಂತೆ ಕೇಳಿಸ್ತಾ ಇತ್ತು. ರವಿ ನಿಧಾನವಾಗಿ ಕೊಠಡಿಯ ಹತ್ರ ಹೋದ. ಬಾಗಿಲಿನ ಹ್ಯಾಂಡಲ್ ಹಿಡಿಯಲು ಹೋಗಿ ಮತ್ತೆ ಕೈ ಹಿಂದಕ್ಕೆ ತೆಗೆದುಕೊಂಡ. ಅವನಿಗೆ ವೃದ್ಧನ ಮಾತು ನೆನಪಾಯಿತು: ಆ ಕೊಠಡಿಯನ್ನು ತೆರೆಯಬೇಡ ಅಂತ. ಮುಂದಿನ ದಿನ ರವಿ ಹಳ್ಳಿಯ ಚಹಾ ಅಂಗಡಿಗೆ ಹೋದ. ಅಲ್ಲಿ ಕೆಲವು ಜನರ ಜೊತೆ ಮಾತಾಡಿದ. ಒಬ್ಬ ವೃದ್ಧನು ನಿಧಾನವಾಗಿ ಹೇಳ್ದ: ಆ ಮನೆಯಲ್ಲಿ ವರ್ಷಗಳ ಹಿಂದೆ ಒಬ್ಬ ಹುಡುಗಿ ಸತ್ರು. ಅವಳ ಹೆಸರೇ ಅನನ್ಯ. ಎಲ್ಲರೂ ಆ ವಿಷಯ ಹೇಳಲು ಹೆದರ್ತಾ ಇದ್ರು. ರವಿ ಅಚ್ಚರಿಗೊಂಡ. ಆದರೆ ಅವನು ಅದನ್ನೆಲ್ಲ ಕೇವಲ ಕತೆ ಅನ್ಕೊಂಡ. ಆ ರಾತ್ರಿ ಮತ್ತೆ ಶಬ್ದ, ಈ ಬಾರಿ ತುಂಬ ಜೋರಾಗಿ. ಯಾರೋ ಒಳಗಿಂದ ಬಾಗಿಲು ತಟ್ಟುತ್ತಿರುವಂತೆ. ರವಿ ಧೈರ್ಯ ಮಾಡಿ ಬಾಗಿಲಿನ ಹತ್ರ ಹೋದ. ಅಕಸ್ಮಾತ್ ಬಾಗಿಲಿನ ಕೆಳಗಿಂದ ಕೆಂಪು ದ್ರವ ಹೊರ ಬರ್ತಿತ್ತು ಅಂತೆ ಕಾಣಿಸ್ತು. ರವಿ ಬೆಚ್ಚಿ ಬಿದ್ದ. ಆದರೆ ಸ್ವಲ್ಪ ಹೊತ್ತಿನಲ್ಲಿ ಅದು ಕಾಣೆಯಾಯಿತು. ನಾನು ತಪ್ಪಾಗಿ ನೋಡಿರ್ಬೋದು ಅನ್ಕೊಂಡ. 3ನೇ ರಾತ್ರಿ. ಮನೆ ಸಂಪೂರ್ಣ ಮೌನ. ಗಡಿಯಾರ 12 ಗಂಟೆ ಹೊಡೆದಿತ್ತು. ಆ ಕ್ಷಣದಲ್ಲೇ ಬಾಗಿಲು ನಿಧಾನವಾಗಿ ಕಿಟ್ ಕಿಟ್ ಎಂದು ಸ್ವಲ್ಪ ತೆರೆದುಕೊಂಡಿತು. ರವಿ ಬೆಚ್ಚಿ ಬಿದ್ದ. ಅವನು ಟಾರ್ಚ್ ತಗೊಂಡು ಒಳಗಡೆ ನೋಡಿದ. ಕೊಠಡಿ ತುಂಬ ಹಳೆಯದು. ಧೂಳು ತುಂಬಿತ್ತು. ಗೋಡೆಯ ಮೇಲೆ ಒಂದು ಹಳೆಯ ಫೋಟೋ ಇತ್ತು. ಫೋಟೋದಲ್ಲಿ ಒಬ್ಬ ಸುಂದರ ಹುಡುಗಿ. ಆ ಫೋಟೋ ನೋಡಿದ ಕ್ಷಣ ಶಾಕ್ ಆಯಿತು. ಅವಳು ಅದೇ ಹುಡುಗಿ, ರವಿ ಪ್ರತಿದಿನ ಬಸ್ ಸ್ಟಾಪ್ನಲ್ಲಿ ನೋಡ್ತಾ ಇದ್ದ ಹುಡುಗಿ. ಅವಳು ಪ್ರತಿದಿನ ಅವನ ಕಡೆ ನೋಡಿ ನಗ್ತಾ ಇದ್ಲು. ರವಿ ಗಾಬರಿಗೊಂಡ. ಹಾಗಾದರೆ ಅವಳು ಯಾರು? ಅಕಸ್ಮಾತ್ ಹಿಂದೆ ಒಂದು ಧ್ವನಿ ಕೇಳಿಸ್ತು: ನೀನು ಕೊನೆಗೂ ನನ್ನ ಕೊಠಡಿ ತೆರೆದೆಯಾ? ರವಿ ನಿಧಾನವಾಗಿ ಹಿಂತಿರುಗಿ ನೋಡ್ದ. ಅಲ್ಲಿ ಅದೇ ಹುಡುಗಿ ನಿಂತಿದ್ಲು. ಆದರೆ ಅವಳ ಕಣ್ಣುಗಳು ವಿಚಿತ್ರ ಮೌನ. ಅವಳು ನಿಧಾನವಾಗಿ ಹೇಳಿದ: ನನ್ನ ಕತೆ ಯಾರೂ ಕೇಳಲಿಲ್ಲ, ನೀನು ಕೇಳ್ತೀಯಾ? ರವಿ ಭಯದಿಂದ ನಡುಗುತ್ತಾ ಕೇಳ್ದ. ಹುಡುಗಿ ಹೇಳಿದ್ಲು: ನನ್ನನ್ನು ಇಲ್ಲಿ ಕೊಂದವರು ಇನ್ನೂ ಈ ಹಳ್ಳಿಯಲ್ಲಿ ಇದ್ದಾರೆ. ರವಿ ಬೆಚ್ಚಿ ಬಿದ್ದ. ಅವಳು ಮುಂದುವರಿಸಿದಳು: ನನ್ನ ಸತ್ಯ ಹೊರಗೆ ಬರಬೇಕಾಗಿದೆ. ಅವಳು ನಿಧಾನವಾಗಿ ಕಣ್ಮರೆಯಾಯಿತು. ಮುಂದಿನ ದಿನ ಬೆಳಿಗ್ಗೆ ರವಿ ಎಲ್ಲವನ್ನು ಹಳ್ಳಿ ಜನರಿಗೆ ಹೇಳ್ದ. ಹಳ್ಳಿಯ ದಾಖಲೆಗಳನ್ನು ಹುಡುಕಿದಾಗ ಸತ್ಯ ಹೊರಬಂದಿತ್ತು. ಆ ಹುಡುಗಿಯನ್ನು ವರ್ಷಗಳ ಹಿಂದೆ ಕೊಲೆ ಮಾಡಲಾಗಿತ್ತು. ಆದರೆ ಆ ರಾತ್ರಿ ನಂತರ ಆ ಮನೆಯಲ್ಲಿ ಮತ್ತೆ ಯಾವ ಶಬ್ದವೂ ಕೇಳಿಸಲಿಲ್ಲ. ಹಳ್ಳಿಯ ಜನರು ಅವಳ ಆತ್ಮಕ್ಕೆ ಕೊನೆಗೂ ನ್ಯಾಯ ಸಿಕ್ತು.